सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಎಕ್ಸ್ ಪರ್ಸನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿ, ಎಕ್ಸ್ ಪರ್ಸನ್ ರೀಡಿಂಗ್ ಮಾಡಿ ಅಂತ ಹೇಳಿದ್ರು. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನೋಡೋಣ. ಓಕೆ, ಸೊ ಎಕ್ಸ್ ಪರ್ಸನ್ ಸದ್ಯಕ್ಕೆ ಫ್ಯಾಮಿಲಿ ಲೈಫ್ ಅಲ್ಲಿ ಎಂಜಾಯ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ ನಿಮ್ಮ ಎಕ್ಸ್ ಪರ್ಸನ್. ಫ್ಯಾಮಿಲಿ ಕಡೆಯಿಂದನೂ ಒಂದು ಪಾರ್ಟ್ನರ್ ಇದ್ದಾರೆ, ಮತ್ತೆ ರಿಲೇಶನ್ಶಿಪ್ ಇಂದ ಕೂಡ ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನೋದು ಹೇಳ್ತಾ ಇದೆ. ಸೊ ಫ್ಯಾಮಿಲಿ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ, ಮತ್ತೆ ಪಾರ್ಟಿ ಫ್ರೆಂಡ್ಸ್ ಅಂತ ಸುತ್ತಾಡ್ತಾನೂ ಇದ್ದಾರೆ. ಸೊ ಮ್ಯಾರೇಜ್ ಕಮಿಟ್ಮೆಂಟ್, ಟು ಬಿ ಹಾನೆಸ್ಟ್ ಹೇಳೋದು ಅಂದ್ರೆ ನಿಮ್ಮ ಎಕ್ಸ್ ಕರೆಂಟ್ಲಿ 3 ಪರ್ಸನ್ ಜೊತೆ ಇದ್ದಾರೆ ಅಂತ ಹೇಳ್ಬಹುದು. ಸೊ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಸೊ ನೀವು ಅವ್ರನ್ನ ಬಿಟ್ಟು ಹೋಗ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದೀರಾ. ಸೊ ನಿಮ್ಮಿಂದ ಅವರಿಗೆ ಏನು ಲಾಸ್ ಇಲ್ಲ, ಅವರಿಂದ ನಿಮ್ಗೆ ಲಾಸ್ ಇದೆ. ಸೊ ತುಂಬಾ ಯೋಚನೆ ಮಾಡ್ತಿದ್ದೀರಾ, ತುಂಬಾ ಕಷ್ಟ ಪಡ್ತಿದ್ದೀರಾ, ತುಂಬಾ ದುಃಖದಲ್ಲಿ ಇದ್ದೀರಾ. ಸೊ ಯಾಕಾದ್ರೂ ನಾನು ಕಳ್ಕೊಂಡ್ನೋ ನನ್ನ ಪಾರ್ಟ್ನರ್ನ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಸೊ ಕೆಲವರು ಬ್ರೇಕಪ್ ಆಗಿದ್ದೆ ಒಳ್ಳೇದಾಯ್ತು ಅಂತ ಅನ್ಕೊಂಡಿದ್ದಾರೆ. ಬಟ್ ಕೆಲವರು ಮಾತ್ರ ನಿಮ್ಮಿಂದ ದೂರ ಆಗಿ ನಿಜವಾಗ್ಲೂ ಬೇಜಾರಲ್ಲಿ ಇದ್ದಾರೆ, ನಿಜವಾಗ್ಲೂ ದುಃಖದಲ್ಲಿ ಇದ್ದಾರೆ. ಸೊ ಅವ್ರಿಗೆ ಅರ್ಥ ಆಗಿದೆ ಫ್ಯಾಮಿಲಿಯಿಂದ ಇದೆಲ್ಲವೂ ಕೂಡ ಆಗಿದೆ. ಸೊ ಸಮ್ ಕೈಂಡ್ ಆಫ್ ನೆಗೆಟಿವಿಟಿಯಿಂದ ನಮ್ಮಿಬ್ಬರನ್ನು ದೂರ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಿಮ್ ಬಗ್ಗೆನೇ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಕೆಲವರು ಸ್ಟಕ್ ಎನರ್ಜಿಲಿ ಇದ್ದಾರೆ, ಕೆಲವರು ಸ್ಟಕ್ ಎನರ್ಜಿಲಿ ಇದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಿಮ್ ಪಾಡಿಗೆ ನೀವಿದ್ದೀರಾ, ಅವ್ರ ಪಾಡಿಗೆ ಅವ್ರಿದ್ದಾರೆ ಅಂತ ಇದೆ. ಕೆಲವ್ರಿಗೆ ನೀವು ಗ್ಯಾರಂಟಿ ವಾಪಸ್ ಬರ್ತೀರಾ ಅಂತ ಅನ್ಕೊಂಡಿದ್ದಾರೆ. ಇನ್ ಕೆಲವರು ವಾಪಸ್ ಬಂದ್ರೆ ನೀವು ಹೇಗ್ ಟ್ರೀಟ್ ಮಾಡ್ತೀರೋ ಅನ್ನುವಂತ ಒಂದು ಗೊಂದಲದಲ್ಲಿ ಇದ್ದಾರೆ. ಸೊ ಅವರಿಗೆ ನೀವ್ ವಾಪಸ್ ಬರ್ಬೇಕು ಅಂತ ಕಾಯ್ತಿದ್ದೀರಾ ಅಂತಾನು ಅನ್ಸುತ್ತೆ, ಅವರೇ ವಾಪಸ್ ಬರ್ಬೇಕು ಅನ್ಕೊಂಡಿದ್ದಾರೆ ಅಂತಾನು ಅನ್ಸುತ್ತೆ. ಸೊ ಎರಡರ ಮಧ್ಯೆ ಅವರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಈಗ ಅವರಿಗೆ ಅವ್ರ ತಪ್ಪಿನ ಅರಿವಾಗಿ ಬರುವಂತ ಸಾಧ್ಯತೆ ಇದೆ, ಬಟ್ ನೀವ್ ಅವರಿಗೆ ಆ ಒಂದು ಸ್ಪೇಸ್ ಕೊಡೋದಿಲ್ಲ ಮತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದ್ ರೀತಿ ಗೊಂದಲದಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ನೀವ್ ಎಂಜಾಯ್ ಮಾಡ್ತಿದ್ದೀರಾ, ನಿಮ್ಮ ಕೆರಿಯರ್ ಲೈಫ್, ನಿಮ್ಮ ಲಕ್ಸುರಿ ಲೈಫ್ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ, ಅಷ್ಟೇ ಖುಷಿಯಾಗಿದ್ದಾರೆ. ಇಲ್ಲಿ ಯಾವುದೇ ಗಿಲ್ಟ್ ಯಾರಿಗೂ ಇಲ್ಲ. ಕೆಲವು ಒಂದಿಬ್ಬರಿಗೆ ಇರಬಹುದು, ಮೇ ಬಿ ಟೈಮ್ ಬಂದಾಗ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರು ವಾಪಸ್ ಬರ್ತಾರ ಇಲ್ವಾ ಅಂದ್ರೆ ಬರುವಂತ ಸಾಧ್ಯತೆ ಇದೆ, ಬಟ್ ಅದನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಅವರಿಗೆ ನೀವು ಇನ್ನೊಂದ್ ಚಾನ್ಸ್ ಕೊಡ್ತೀರಾ ಅಂತ ಅನ್ನಿಸ್ತಾ ಇಲ್ಲ. ಇನ್ನೊಂದ್ ಚಾನ್ಸ್ ಕೊಡ್ತೀರಾ ಅಂತ ಅವರಿಗೆ ಒಂದ್ ಸಣ್ಣ ಅನುಮಾನ ಬಂದ್ರು ಕೂಡ ಅವರು ಬಂದ್ಬಿಡ್ತಾರೆ. ಸೊ ನಿಮ್ಮ ಹತ್ರನೇ ಬಂದು ಮತ್ತೆ ಅವರು ನಿಮ್ಮ ಮತ್ತು ಅವರ ಮಧ್ಯ ಸೇಮ್ ಹಳೆ ಜಗಳಗಳು, ಹಳೆ ಬ್ರೇಕಪ್ ಸುದ್ದಿಗಳು, ಮತ್ತದೇ ಹಳೆ ಪ್ಯಾಟ್ರನ್ ಶುರು ಆಗತ್ತೆ ಮತ್ತೆ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ತಿರೋ ಅಥವಾ ನ್ಯೂ ಪರ್ಸನ್ ನ ನೋಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ನಂಗನ್ಸೋ ಪ್ರಕಾರ ಇಲ್ಲಿ 99% ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥ ರೀತಿಲಿ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದ್ರೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಇಬ್ರಿಗೂ ಅನ್ನುವಂಥದ್ದು, ಬ್ರೇಕಪ್ ಎನರ್ಜಿಲಿ ಇದ್ದೀರಾ ಅಥವಾ ಬ್ರೇಕಪ್ ಆಗಿದೆ ಅಥವಾ ಡಿವೋರ್ಸ್ವರೆಗೂ ಹೋಗಿದೆ, ಸಮಥಿಂಗ್ ಆ ತರದ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಅವರಿಗೆ ಈಗ ಯಾವುದೇ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ. ಅವರಿಗೆ ನಾನು ಹೇಗಿದ್ರು ಓಕೆ, ಏನಾದ್ರೂ ಓಕೆ, ನಾನು ಹೀಗೆ ಹಾಗೆ ಅಂತ ಅನ್ಕೊಳ್ತೀರಾ ಅವರು ಎಲ್ಲಾ ಕಡೆಯಿಂದ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಇದನ್ನು ಓಕೆ, ಅದನ್ನು ಓಕೆ, ಆ ರೀತಿಲಿ ಅವರು ಇದ್ದಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅವರು ಲೈಫನ್ನ ಲೀಡ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅವರ ಅಗತ್ಯ ಇದೆಯಾ ಇದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ.
ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು. ಓಕೆ. ಸೊ ಬಟ್ ಅವರು ಫ್ಯಾಮಿಲಿಲಿ ಚೆನ್ನಾಗಿದ್ದಾರೆ, ನೀವು ಫ್ಯಾಮಿಲಿಲಿ ಚೆನ್ನಾಗಿದ್ದೀರಾ, ಯಾಕೆ ಯೋಚನೆ ಮಾಡ್ತೀರಾ? ಓಕೆ. ಡೋಂಟ್ ಟೇಕ್ ಎನಿ ರಿಸ್ಕ್ ಅನ್ನುವಂಥದ್ದು ಹೇಳ್ಬೋದು. ಸೊ ತುಂಬಾ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಸೊ ಇನ್ನೊಂಚೂರು ಡೀಟೇಲ್ ಆಗಿ ನೋಡುವ. ಎಸ್, ದೇ ವಿಲ್ ಬಿ ಬ್ಯಾಕ್. ಖಂಡಿತವಾಗ್ಲೂ ಅವರು ವಾಪಸ್ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಕಮ್ಯುನಿಕೇಶನ್ ಬೇಕು, ಮತ್ತೆ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂಥದ್ದು ಇದೆ. ಸೋಷಿಯಲ್ ಮೀಡಿಯಲ್ಲಿ ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಚಾಲೆಂಜಸ್ ಇದೆ. ಕೆಲವರು ಆಲ್ರೆಡಿ ಮ್ಯಾರೇಜ್ ಆಗಿ ಹನಿಮೂನ್ ಮುಗಿಸ್ಕೊಂಡ್ ಹೋಗಿದ್ದಾರೆ. ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲೆ ಅವರಿಗೆ ಮತ್ತೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಚಾನ್ಸಸ್ ಕೂಡ ಇದೆ. ಸೊ ಸ್ವಲ್ಪ ನೋಡ್ಕೊಂಡಿದ್ರೆ ಬೆಟರ್ ಇದೆ. ಸೊ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಒಂದಷ್ಟು ಲವ್ ಸ್ಪೆಲ್ ವರ್ಕ್ ಕೂಡ ಮಾಡ್ತಿದ್ದಾರೆ. ಸೊ ನೀವೇ ವಾಪಸ್ ಬರೋ ಹಾಗಾಗ್ಲಿ, ಅಥವಾ ಅವ್ರು ಬಂದ್ರೆ ನೀವು ಅವರಿಗೆ ಸರಿಯಾಗಿ ಸ್ಪೇಸ್ ಕೊಟ್ಟು ಅವ್ರನ್ನ ಅರ್ಥ ಮಾಡ್ಕೊಂಡು, ಅಥವಾ ಅವ್ರ ಜೊತೆ ನೀವು ಇರೋ ಹಾಗೆ ಪ್ರಯತ್ನನ ಕೂಡ ಪಡ್ತಾ ಇದ್ದಾರೆ. ಸೊ ಕೆಲವರು ನಿಮ್ಮನ್ನ ಶತ್ರು ತರ ಕೂಡ ನೋಡ್ತಿದ್ದಾರೆ. ಫ್ರೆಂಡ್ ಹತ್ರ ನಿಮ್ ಬಗ್ಗೆ ಕೇಳಿ ವಿಚಾರಿಸಿ ಮಾತು ಎಲ್ಲ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಐ ಆಮ್ ಇನ್ ಡೀಪ್ಲಿ ವಿತ್ ಯು ಅಂತ ಹೇಳ್ತಿದ್ದಾರೆ. ಐ ಆಸ್ಕ್ ಅಂಡ್ ಟೆಲ್ ಮೈ ಫ್ರೆಂಡ್ ಅಬೌಟ್ ಯು. ಐ ವಾಂಟೆಡ್ ಟು ಕಾಲ್ ಬಟ್ ಐ ಕುಡ್ ನಾಟ್ ಸೇ ಎ ಥಿಂಗ್ ಅಂತ. ಸೊ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಫೋನ್ ಮಾಡ್ಬಿಟ್ಟು ಏನ್ ಹೇಳುದು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಐ ಡಂಪ್ ಯು ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಕೈಲಿ ಡಂಪ್ ಮಾಡಿಸ್ಕೊಳಕ್ ಯಾಕೆ ನೀವು ಅವ್ರ ಜೀವನಕ್ಕೆ ಹೋಗ್ಬೇಕು. ಯು ಆರ್ ಮೈ ಲಾಸ್ಟ್ ಥಾಟ್ಸ್ ಬಿಫೋರ್ ಸ್ಲೀಪ್ ಅಂತ ಹೇಳ್ತಿದ್ದಾರೆ. ಸೊ ಮಲ್ಗಕ್ ಮುಂಚೆ ನಿಮ್ಮನ್ನೇ ಯೋಚನೆ ಮಾಡ್ಕೊಂಡು ಮಲಗ್ತಾರಂತೆ. ಐ ಮಿಸ್ ಯುವರ್ ಸ್ಮೆಲ್. ಸೊ ನಿಮ್ಮ ಸುವಾಸನೆನ ದುರ್ವಾಸನೆನ ಅವರು ಮಿಸ್ ಮಾಡ್ತಿದಾರಂತೆ. ಐ ಆಮ್ ಜಲಸ್ ಟು ಸಿ ಯು ವಿತ್ ಸಮ್ವನ್ ಎಲ್ಸ್. ಐ ಕೆನಾಟ್ ಶೇರ್ ಯು. ಸೊ ಬೇರೆಯವ್ರ ಜೊತೆ ನಿಮ್ಮನ್ನ ಅವರು ಹಂಚ್ಕೊಳ್ಳೋದಕ್ಕೆ ತಯಾರಿಲ್ವಂತೆ. ಬೇರೆಯವ್ರ ಜೊತೆ ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಲ್ವಂತೆ. ನಾನು ತುಂಬಾ ನೋವಲ್ಲಿ ಇದ್ದೀನಿ ಅಂತ ಅವರು ಹೇಳ್ತಿದ್ದಾರೆ. ನೀನ್ ನನ್ ಶತ್ರು ಅಂತ ಹೇಳ್ತಿದ್ದಾರೆ. ಐ ಆಮ್ ಸ್ಲೀಪಿಂಗ್ ವಿತ್ ಸಮ್ವನ್ ಎಲ್ಸ್. ಸೊ ಐ ನೆವರ್ ವಾಂಟ್ ಟು ಸಿ ಯುವರ್ ಫೇಸ್ ಅಂತ ಹೇಳ್ತಿದ್ದಾರೆ. ಸೊ ಕೆಲವರು ಕವಿತೆಗಳು ಕೂಡ ಬರ್ದಿದ್ದಾರೆ. ಸೊ ಅವರಿಗೆ ನಿಮ್ಮ ಮುಖ ನೋಡಕ್ಕೆ ಇಷ್ಟ ಇಲ್ವಂತೆ ಕೆಲವರಿಗೆ. ಕೆಲವರು ರಿಯಲಿ ಡೀಪ್ ಲವ್ ಅಲ್ಲಿ ಇದ್ದಾರೆ ನಿಮ್ ಜೊತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಬೇರೆಯವ್ರ ಜೊತೆ ಇದ್ದೀರಾ ಅಂತ ರಿವೆಂಜ್ ತಗೊಳಕ್ ಹೋಗಿ ಅವರು ಒಂದು ಬೇರೆ ಸಂಬಂಧದಲ್ಲಿ ಆಲ್ರೆಡಿ ಇದ್ದಾರೆ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ತುಂಬಾ ಪರ್ಸನಲ್ ಆಗಿ ಎಲ್ಲ ತಗೊಳಕ್ ಹೋಗ್ಬೇಡಿ. ಒಬ್ಬೊಬ್ಬರಿಗೆ ಒಂದೊಂದು ಎನರ್ಜಿ ಇರುತ್ತೆ. ಸೊ ಹಾಗಾಗಿ ನಾಟ್ ಶೋರ್. ಓಕೆ. ನೀವೇನ್ ಮಾಡ್ಬೇಕು? ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಯಾವಾಗ್ಲೂ ಅವರನ್ನೇ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಸೆಲ್ಫ್ ಲವ್ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಯಾವಾಗ್ಲೂ ಅವ್ರ ಬಗ್ಗೆನೇ ಯೋಚನೆ ಮಾಡೋದನ್ನ ನಿಲ್ಸಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು, ಹೇಗಿರ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ಇದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ಸರಿಯಾದ ರೀತಿಯಲ್ಲಿ ಇಬ್ರು ಅರ್ಥ ಮಾಡ್ಕೊಂಡು ಮುನ್ನಡೀರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕನಸು ನನ್ಸಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಜಗಳ ಮಾಡೋದು, ವಾದ ಮಾಡೋದು ಕಮ್ಮಿ ಮಾಡಿ ನಾನ್ ಕರೆಕ್ಟ್ ನೀನ್ ಕರೆಕ್ಟ್ ಅನ್ನುವಂಥದ್ದು ಕೂಡ ಇದೆ. ನಿಮ್ ಕಣ್ ಮುಚ್ಕೊಂಡು ನೀವ್ ಯಾವ್ದನ್ನ ಡಿಸರ್ವ್ ಮಾಡ್ತೀರಾ ಇದನ್ನ ನೀವೇ ಥಿಂಕ್ ಮಾಡಿ. ನಿಮ್ಗೆ ಈ ಪರ್ಸನ್ ಡಿಸರ್ವಬಲ್ ಆಗಿ ಇದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮುಂದುವರಿರಿ. ಇಲ್ಲಾಂದ್ರೆ ಬೇರೆ ಒಂದು ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳ್ಳೆಯ ವಿಚಾರಗಳೇ ಆಗ್ತಾ ಇದೆ. ಆಗತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ
ನಗ್ತಾ ಇರಿ, ಪ್ರೀತಿಸ್ತಾ ಇರಿ, ಪ್ರೀತಿಯಿಂದ ಇರಿ ಅಂತ ಹೇಳ್ತಾ ಜೀವನದ ಬಗ್ಗೆ ಸ್ವಲ್ಪ ಉಳಿತಾಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಮುಂದಿನ ದಿನಗಳಲ್ಲಿ ಉಳಿತಾಯದ ಅಗತ್ಯ ಇದೆ ಅಂತ ಹೇಳ್ತಾ ಟೇಕ್ ಕೇರ್.